ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಾ ಇದ್ರೆ ತಮಿಳುನಾಡು ನಮಗೂ ಕಾವೇರಿ ನೀರು ಕೊಡಿ ಅಂತ ಪಟ್ಟು ಹಿಡಿದಿತ್ತು. ಇದಕ್ಕೆ ಕಡ್ಡಿ ತುಂಡಾದಂತೆ ನಾವು ನೀರು ಬಿಡೋಕೆ ಅಸಾಧ್ಯ ಅಂತ ರಾಜ್ಯ ಹೇಳಿದೆ. ಇದರ ಮಧ್ಯೆ ವಿವಿಧ ಜಿಲ್ಲೆಗಳಲ್ಲಿ ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡ್ತಿದ್ದಾರೆ. ಕಾವೇರಿ ಕೊಳ್ಳದ ನೀರಿನ ಅಭಾವದ ಮಧ್ಯೆ ಸಿಡಬ್ಲ್ಯೂಆರ್ಸಿ ಸಭೆ. ತಮಿಳುನಾಡಿಗೆ ನೀರು ಬಿಡಲು ಅಸಾಧ್ಯ ಎಂದ ಕರ್ನಾಟಕ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ಕಾವೇರಿ ಕೊಳ್ಳದ ಬೆಳೆಗೆ ನೀರು ಬಿಡಿ ಅಂತ ರಾಜ್ಯದ ರೈತರೇ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ತಮಿಳುನಾಡು ನಮಗೂ ಕಾವೇರಿ ನೀರು ಬಿಡಿ ಅಂತಿದ್ದಾರೆ. ದೆಹಲಿಯಲ್ಲಿ ಇಂದು ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಭೆ ನಡೆದಿದೆ. ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ವಾದ ಮಾಡಿದೆ. ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲದೆ ನೀರಿಗೆ ಅಭಾವವಾಗಿದೆ. ಜೂನ್ ತಿಂಗಳಲ್ಲಿ ಜಲಾಶಯಗಳಿಗೆ ಒಳಹರಿವು ಶೂನ್ಯವಾಗಿದೆ. ಸದ್ಯ ಸಂಗ್ರಹ ನೀರನ್ನ ಕುಡಿಯಲು ಬಳಸಿಕೊಳ್ಳಬೇಕು. ಕರ್ನಾಟಕದಲ್ಲೂ ಕೃಷಿಗೆ ನೀರು ಹರಿಸ್ತಾ ಇಲ್ಲ. ರಾಜ್ಯದ ರೈತರು ಕೃಷಿಗೆ ನೀರು ಕೇಳ್ತಾ ಇದ್ದಾರೆ. ನಾವು ಬಿಡ್ತಾ ಇಲ್ಲ. ಕರ್ನಾಟಕದಲ್ಲಿ ಸಂಪೂರ್ಣ ಬರ ಆವರಿಸಿದೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ ಇಲ್ಲ. ತಮಿಳುನಾಡಲ್ಲಿ ಮಳೆ ಬೀಳ್ತಾ ಇದೆ. ಆದರೂ ಕೃಷಿಗೆ ನೀರು ಕೇಳ್ತಾ ಇದ್ದಾರೆ. ಆದ್ರೆ ನಮಗೆ ಇಲ್ಲಿ ಕುಡಿಯಲು ನೀರಿಲ್ಲ ಅಂತ ಕರ್ನಾಟಕ ವಾದಿಸಿದೆ. ಬಾರದ ಮಳೆ ಅರ್ಧ ಬೆಳೆದ ಸೋಯಾ ಉಳಿಸಲು ಪರದಾಟ. ಬೀದರ್ ಜಿಲ್ಲೆ ಬಾಲ್ಕಿ ರೈತರು ಮಳೆಯಿಲ್ಲದೆ ಸೋಯಾಬೀನ್ ಬೆಳೆ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರಿನ ಕೋಮಲಾಪುರದಲ್ಲಿ ರೈತರು ಕೂಡ ಸ್ಪ್ರಿಂಕ್ಲರ್ ಮೂಲಕ ನೀರುಣಿಸ್ತಾ ಇದ್ದಾರೆ. ರಾಯಚೂರಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಿಂಧನೂರು ತಾಲೂಕಿನ ಅಂಬಾಮಠದಲ್ಲಿ ಪಾದಯಾತ್ರೆ ಜೊತೆ ವಿಶೇಷ ಪೂಜೆ ನಡೆಯಿತು. ಬಾಯಿದೊಡ್ಡಿ ಗ್ರಾಮದಲ್ಲಿ ಮಳೆಗಾಗಿ ಕಪ್ಪಿಗಳ ಮದುವೆ ಮಾಡಿ ಪ್ರಾರ್ಥಿಸಿದ್ರು. ಬೀದರ್ ಬಾಲ್ಕಿ ತಾಲೂಕಿನ ಹಲ್ಬರ್ಗಾ ಗ್ರಾಮದ ರೈತರು ಪಂಚ ದೇಗುಲಗಳ ದೇವರಿಗೆ ಜಲಾಭಿಷೇಕ ಮಾಡಿದ್ರು. ಮಳೆಗಾಗಿ ಪ್ರಾರ್ಥಿಸಿದ್ರು. ಯಾದಗಿರಿ ತಾಲೂಕಿನ ಹೆಡಗಿ ಮತ್ರ ಗ್ರಾಮದ ರೈತರು ಮಳೆಗಾಗಿ ಸಪ್ತ ಭಜನೆ ಮಾಡುತ್ತಿದ್ದಾರೆ. ವಾರದ 7 ದಿನ ನಿರಂತರವಾಗಿ 24 ಗಂಟೆಯೂ ಭಜನೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.